ಪ್ರಥಮ ಪಿಯುಸಿ ಮಧ್ಯಾವಧಿ ಪರೀಕ್ಷೆಗೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಮೇತ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲಿಗೆ ಆ ವಿಭಾಗದಲ್ಲಿ 10 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. 4 ಉತ್ತರಗಳಲ್ಲಿ ಯಾವುದಾದರೂ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 10 ಪ್ರಶ್ನೆಗಳಿಗೆ 10 ಅಂಕಗಳು ಇರುತ್ತವೆ. ಪ್ರಶ್ನೆಗಳನ್ನು ನೋಡೋಣ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಗುರು ದ್ರೋಣ. ಶಿವನು ಯಾರ ಜೊತೆ ಊಟ ಮಾಡಿದನು? ಮಾದರ ಚೆನ್ನನ ಜೊತೆ. ಅರಗಿಳಿಗೆ ಯಾವ ಬಣ್ಣವನ್ನು ಬಳಿಯಲಾಗಿದೆ? ಹಸಿರು. ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಪಂಪ. ಬುದ್ಧ ಜನಿಸಿದ್ದು ಎಲ್ಲಿ? ಲುಂಬಿನಿಯಲ್ಲಿ. ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು? ಶಾಸ್ತ್ರಿ ಮಾಸ್ತರರು. ರಾಗಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ? 4000 ವರ್ಷಗಳ. ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು? ಬೆಟ್ಟದ ಮೇಲಿಂದ ಬೀಳುವ ಆಸೆ. ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಬೋಳೆಶಂಕರನ ಬಗ್ಗೆ. ಬೋಳೆಶಂಕರನ ಹೊಟ್ಟೆನೋವು ಯಾವುದರಿಂದ ಮಾಯವಾಯಿತು? ಬೋಳೆಶಂಕರನ ಹೊಟ್ಟೆನೋವು ಪಿಶಾಚಿ ಕೊಟ್ಟ ಬೇರಿನಿಂದ ಮಾಯವಾಯಿತು. ಮುಂದೆ ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಇದರಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಲ್ಲಮಪ್ರಭು ಗುಹೇಶ್ವರ ಅಂಕಿತನಾಮ. ದೇವನೊಲಿದವೆ ಕುಲವೇ ಸತ್ಕುಲಂ. ಬರೆದವರು ಹರಿಹರ. ಹಲುಬಿದಳ್ ಕಲ್ಮರಮಂ ಕವಿ ಲಕ್ಷ್ಮೀಶ. ತಲ್ಲನಿಸದಿರು ಕಂಡ್ಯ ಕನಕದಾಸ. ಅಖಂಡ ಕರ್ನಾಟಕ ಕುವೆಂಪು. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆಯ್ಕೆಗಳನ್ನು ನೀಡಲಾಗುತ್ತದೆ. ಒಟ್ಟಿಗೆ 5 ಪ್ರಶ್ನೆಗಳು, 5 ಅಂಕಗಳು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರನ್ನು ಇಟ್ಟವರು ಯಾರು? ಕರಿಸಿದ್ದೇಗೌಡ. ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು. ಜನ ನಿರಾಶೆ ಸಮಸ್ಯೆಗಳಲ್ಲಿದ್ದಾಗ ಜ್ಯೋತಿಷ್ಯರ ಮೊರೆ ಹೋಗುತ್ತಾರೆ. ಶಾಸ್ತ್ರಿ ಮಾಸ್ತರರಿಗೆ ಇನ್ನೂ 10 ವರ್ಷಗಳ ಸೇವೆ ಬಾಕಿ ಇತ್ತು. ಮಾಯಾದೇವಿ ದೇವಾಲಯ ಚೌಕಾಕಾರವಾಗಿತ್ತು. ಮುಂದೆ ಆ ವಿಭಾಗದಲ್ಲಿ ಪದ್ಯಭಾಗದಿಂದ 4 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನೀವು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. 2 ಅಂಕಗಳು. ಕೈದು ಕಾಳೋರಗಳಿಗೆ ಏನೇನೂ ಇರುವುದಿಲ್ಲ. ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಹಾವಿನ ಬಾಯಿಯಲ್ಲಿ ಅಮೃತವು ಬರಲು ಸಾಧ್ಯವಿಲ್ಲ. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಸೀತೆಯ ಪರಿಸ್ಥಿತಿಯನ್ನು ಕಂಡು ಎಲ್ಲ ಪ್ರಾಣಿಗಳು ಸೀತೆಯ ಸುತ್ತ ನಿಂತು ಕಣ್ಣೀರನ್ನು ಸುರಿಸಿದವು. ತಮ್ಮ ವೈರತ್ವವನ್ನು ಮರೆತು ಹುಲ್ಲು ಆಹಾರವನ್ನು ಬಿಟ್ಟು ಸೀತೆಯ ಸುತ್ತ ಮರುಗುತ್ತಿದ್ದವು. ಕಾಡಿನ ಎಲ್ಲ ಪ್ರಾಣಿಗಳು ಸೀತೆಯ ದುಃಖದಲ್ಲಿ ಭಾಗಿಯಾದವು ಎಂದು ಕವಿಯು ಹೇಳುತ್ತಾನೆ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಯಾರೂ ಕೂಡ ನೀರನ್ನು ಹಾಕುವುದಿಲ್ಲ. ಅದಕ್ಕೆ ಜನ್ಮ ನೀಡಿದ ಸ್ವಾಮಿ ಅದನ್ನು ಗಟ್ಟಿಯಾಗಿ ಸಲಹುತ್ತಾನೆ. ಚಿತ್ತದಾಸ್ಯ ಕಳೆಯಬೇಕಾಗಿರುವುದು ಯಾರು ಯಾರಿಗೆ? ನಾಡಿನಲ್ಲಿರುವ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಬಂದಿರುವ ಚಿತ್ತದಾಸ್ಯ ಕಳೆಯಬೇಕಾಗಿದೆ ಎಂದು ಕವಿಯು ಹೇಳುತ್ತಾರೆ. ಮುಂದೆ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. 3 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ ಅಂಕಗಳು 2. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ನಮ್ಮ ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ಜ್ಯೋತಿಷದ ಪ್ರಕಾರ ಗ್ರಹಗಳು ಎಷ್ಟು? ಅವುಗಳು ಯಾವುವು? ಜ್ಯೋತಿಷದ ಪ್ರಕಾರ 9 ಗ್ರಹಗಳಿವೆ. ಅವು ಯಾವುದೆಂದರೆ ಸೂರ್ಯ, ಚಂದ್ರ, ರಾಹು, ಕೇತು, ಮಂಗಳ, ಬುಧ, ಗುರು, ಶುಕ್ರ, ಶನಿ. ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು? ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಸೂಡಿ ಲಾಲಶೆಟ್ಟಿ ದೇಶಪಾಂಡೆ ಗುರುಗಳು. ಬುದ್ಧನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ಬುದ್ಧನ ಮನೋಲೋಕವನ್ನು. ಬದುಕು ಎಂದರೇನು? ಅದರ ಉದ್ದೇಶವೇನು? ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಈ ಪ್ರಶ್ನೆಗಳು ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸುತ್ತಿತ್ತು. ಮುಂದೆ ಬೋಳೆಶಂಕರ ನಾಟಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಒಟ್ಟು 4 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಯಾವುದಾದರೂ 3 ಉತ್ತರಿಸಿರಿ. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಯಾವ ರೀತಿ ಕಾಣುತ್ತಿತ್ತು? ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಉರಿಯುವ ಕಣ್ಣುಗಳು, ಹೊಳೆಯುವ ಹಲ್ಲುಗಳು, ಎತ್ತಿನ ಹಾಗೆ ಕೊಂಬುಗಳು ಇದ್ದವು. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದೇಕೆ?
ಸೈತಾನನು ಬೋಳೇಶಂಕರ ಮತ್ತು ಅವರ ಅಣ್ಣಂದಿರನ್ನು ವಶಪಡಿಸಿ ಅವರಲ್ಲಿ ಜಗಳ ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆತರಲು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ. ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಮತ್ತು ರಾಜಕುಮಾರಿಯನ್ನು ಮದುವೆ ಮಾಡಿಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸೈನಿಕರನ್ನು ಮಾಡಿಕೊಡುತ್ತವೆ? ಪಿಶಾಚಿಗಳು ಧಾನ್ಯದಿಂದ ನಾಣ್ಯವನ್ನು ಮತ್ತು ಹುಲ್ಲಿನಿಂದ ಸೈನಿಕರನ್ನು ಮಾಡಿಕೊಡುತ್ತವೆ. ಮುಂದೆ ಈ ವಿಭಾಗದಲ್ಲಿ ಸಂದರ್ಭದ ಪ್ರಶ್ನೆಗಳು. ಪದ್ಯಭಾಗದಿಂದ 3 ಸಂದರ್ಭಗಳನ್ನು ನೀಡಲಾಗುತ್ತದೆ. ಯಾವುದಾದರೂ ಎರಡನ್ನು ಸೂಕ್ತ ಸ್ವಾರಸ್ಯದ ಮೂಲಕ ವಿವರಿಸಿ. ಪ್ರತಿ ಸಂದರ್ಭದ ಅಂಕಗಳು 3. ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಈ ವಾಕ್ಯವನ್ನು ರನ್ನಕವಿ ಬರೆದಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ರಣರಂಗದಲ್ಲಿ ದುರ್ಯೋಧನನು ತನ್ನ ಮಗನಾದ ಲಕ್ಷಣಕುಮಾರನ ಶವವನ್ನು ನೋಡುತ್ತಾನೆ. ನಂತರ ತನ್ನ ಮಗನನ್ನು ಕುರಿತು, ತಂದೆಗೆ ಜಲಾಂಜಲಿಯನ್ನು ನೀಡುವುದು ಮಗನ ಕರ್ತವ್ಯ, ಆದರೆ ಇಲ್ಲಿ ನಾನೇ ನಿನಗೆ ಜಲಾಂಜಲಿಯನ್ನು ನೀಡುವಂತಾಯಿತು. ನೀನು ಈ ರೀತಿ ಕ್ರಮವನ್ನು ತಪ್ಪಿಸುವುದೇ ಸರಿಯೇ ಎಂದು ಕೇಳುತ್ತಾನೆ. ಸ್ವಾರಸ್ಯ: ದುರ್ಯೋಧನನು ರಣರಂಗದಲ್ಲಿ ತನ್ನ ಮಗನ ಶವದ ಮುಂದೆ ನಿಂತು ರೋಧಿಸುವ ಸಂದರ್ಭ. ಬಂಡಿಯ ಹೊಡೆಯುವವರೈವರು ಮಾನಸರು. ಈ ವಾಕ್ಯವನ್ನು ಅಲ್ಲಮಪ್ರಭು ಬರೆದಿರುವ ವಚನಗಳಿಂದ ಆರಿಸಲಾಗಿದೆ. ನಮ್ಮ ದೇಹವನ್ನು ಅರಿತು ನಾವು ಹೇಗೆ ನಡೆಯಬೇಕು ಎಂದು ತಿಳಿಸುವ ಸಂದರ್ಭ. ಕಾಲುಗಳನ್ನು ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು 5 ಮಂದಿ ಮನುಷ್ಯರು, ಅಂದರೆ ನಮ್ಮ ಪಂಚೇಂದ್ರಿಯಗಳು. ಇವು ಒಬ್ಬರಿಗೊಬ್ಬರು ಸಮವಾಗಿ ಇಲ್ಲ. ಆದ್ದರಿಂದ ನಾವು ನಮ್ಮ ಪಂಚೇಂದ್ರಿಯಗಳನ್ನು ಅರಿತು ನಮ್ಮ ಜೀವನವನ್ನು ನಡೆಸಬೇಕು ಎಂದು ಅಲ್ಲಮಪ್ರಭು ಹೇಳುತ್ತಾರೆ. ನೆಲದ ಮರೆಯೊಳಗೆ ತೆರಳುವ ನಿಧಾನದ ತೆರದೆ. ಈ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಾದರ ಚೆನ್ನನು ಗುಪ್ತವಾಗಿ ಯಾರಿಗೂ ತಿಳಿಯದಂತೆ ಶಿವನನ್ನು ಪೂಜಿಸುತ್ತಿದ್ದನು. ಆತನ ಭಕ್ತಿಯು ಮರದ ಒಳಗಿರುವ ಬೆಂಕಿಯಂತೆ, ಎಳ್ಳಿನ ಒಳಗಿರುವ ಎಣ್ಣೆಯಂತೆ, ನೆಲದ ಒಳಗಿರುವ ನಿಧಿಯಂತೆ, ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಆತನು ಶಿವನನ್ನು ಪೂಜಿಸುತ್ತಿದ್ದನು ಎಂಬ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮಾದರ ಚೆನ್ನನು ಗುಪ್ತವಾಗಿ ಶಿವನನ್ನು ಆರಾಧಿಸುವ ಬಗೆ. ಇನ್ನು ಪಾಠಭಾಗದಿಂದ 2 ಸಂದರ್ಭಗಳನ್ನು ಕೇಳಿರುತ್ತಾರೆ. ಯಾವುದಾದರೂ ಒಂದು ಸಂದರ್ಭಕ್ಕೆ ಉತ್ತರಿಸಿರಿ. ಮನುಷ್ಯರು ಸಾಯದೆ ಕಲ್ಲು ಸತ್ತಾದ ಸುಮ್ಕಿರು. ಮತ್ತೆ ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣ ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ಊರಿಗೆ ಹೋದ ಕರಿಸಿದ್ದೇಗೌಡ ಹಣವನ್ನು ಹೊಂದಿಸಿ ಆಸ್ಪತ್ರೆಗೆ ಮರಳಿ ಬರುತ್ತಾನೆ. ಆಸ್ಪತ್ರೆಗೆ ಬರುವಾಗ ಬಾಗಿಲಲ್ಲಿ ನಿಂಗಮ್ಮ ಪದ್ದಿಯನ್ನು ಇರಿಸಿ ಅಳುತ್ತಾ ನಿಂತಿದ್ದಳು. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲಿಲ್ಲ. ಬದಲಾಗಿ ಯಾವಾಗ ಪ್ರಾಣ ಹೋಯಿತು ಎಂದು ಕೇಳುತ್ತಾನೆ. ಗಾಂಧಿ ಸತ್ತ ವಿಷಯ ಕೇಳಿ ಅಳುತ್ತಿದ್ದ ನಿಂಗಮ್ಮನನ್ನು ನೋಡಿ ಕರಿಸಿದ್ದೇಗೌಡ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ. ಸ್ವಾರಸ್ಯ: ಕರಿಸಿದ್ದೇಗೌಡ ತನ್ನ ಮಗಳಾದ ನಿಂಗಮ್ಮನನ್ನು ಸಂತೈಸುವುದು. ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು. ಈ ವಾಕ್ಯವನ್ನು ಚೆನ್ನಣ್ಣ ವಾಲಿಕಾರರವರು ರಚಿಸಿರುವ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎಂಬ ಪಾಠದಿಂದ ಆರಿಸಲಾಗಿದೆ. ಲೇಖಕರು ಬಾಲ್ಯದಲ್ಲಿ ತಮ್ಮ ಅಕ್ಕನೂರಿನಲ್ಲಿ ಬೆಳೆದವರು. ಕೇರಿಯ ಹುಡುಗರ ಪ್ರೀತಿಯಲ್ಲಿ ಶಾಲೆಗೆ ಹೋಗದೆ ಪ್ರತಿದಿನ ದನ ಕಾಯಲು ಹೋಗುತ್ತಿದ್ದರು. ದನ ಕಾಯುತ್ತಾ ಆಟ ಆಡುವುದೆಂದರೆ ಎಲ್ಲಿಲ್ಲದ ಸಂತೋಷ. ದನಗಳನ್ನು ಮೇಯಿಸಲು ಎಲ್ಲೋ ಬಿಟ್ಟು ಎಲ್ಲೋ ಆಡುತ್ತಾ, ಸಂಜೆ ಆದಾಗ ಹಾಡುತ್ತಾ ಕುಣಿಯುತ್ತಾ ಮನೆಗೆ ದನವಾಗಿ ಪಕ್ಷಿಯಾಗಿ ಬರುವುದೊಂದೇ ಅವರ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು ಎಂಬ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಇನ್ನು ಬೋಳೇಶಂಕರ ನಾಟಕದಿಂದ 2 ಸಂದರ್ಭಗಳಲ್ಲಿ ಯಾವುದಾದರೂ ಒಂದನ್ನು ಉತ್ತರಿಸಿರಿ. ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆಯಾದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಈ ವಾಕ್ಯವನ್ನು ಚಂದ್ರಶೇಖರ ಕಂಬಾರರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಭಾಗವತರು ಕೋಡಂಗಿಯ ಬಳಿ ನಿನ್ನ ಸಂಬಳ ಎಷ್ಟು ಎಂದು ಕೇಳುತ್ತಾರೆ. ಆಗ ಕೋಡಂಗಿಯು ತನ್ನ ಸಂಬಳ ದಿನಕ್ಕೆ ಕೆನ್ನೆ ಮೇಲೆ 10 ಏಟು ಎಂದು ಹೇಳುತ್ತಾನೆ. ಆಗ ಭಾಗವತರು ದಿನಕ್ಕೆ 10 ಆದರೆ ವರ್ಷಕ್ಕೆ 3600 ಆಯಿತು. ಇಷ್ಟು ಏಟುಗಳನ್ನು ನೀನು ಏನು ಮಾಡುತ್ತೀಯಾ ಎಂದು ಕೇಳಿದಾಗ ನಾನು ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡುತ್ತೀನಿ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಭಾಗವತರ ಬಳಿ ಕೋಡಂಗಿಯು ಹೇಳುವ ಮಾತುಗಳು.
ಇವನಿಗೇನು ಹೆಂಡತೀನೆ ಮಕ್ಕಳೇ. ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸರದಾರನು ಬೋಳೇಶಂಕರನ ಬಳಿ ಆಸ್ತಿಯನ್ನು 3 ಭಾಗ ಮಾಡಿ 1 ಭಾಗ ನೀನು ತೆಗೆದುಕೋ ಎಂದು ಹೇಳುತ್ತಾನೆ. ಆಗ ಸರದಾರನ ಹೆಂಡತಿ, 1 ಭಾಗವಾದರೂ ಇವನಿಗೆ ಯಾಕೆ, ಇವನಿಗೇನು ಹೆಂಡತೀನೆ ಮಕ್ಕಳೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮುಂದೆ ಈ ವಿಭಾಗದಲ್ಲಿ 5-6 ವಾಕ್ಯಗಳ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಮೊದಲಿಗೆ ಪದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಈ 4 ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಬೇಕು. ಅಂಕಗಳು 4. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ದುರ್ಯೋಧನನು ರಣರಂಗದಲ್ಲಿ ಸಾಗುತ್ತಾ ಬರುವಾಗ ಕರ್ಣನ ಶವವನ್ನು ನೋಡಿ ಕಣ್ಣೀರನ್ನು ಸುರಿಸುತ್ತಾನೆ. ನಂತರ ಕರ್ಣನನ್ನು ಉದ್ದೇಶಿಸಿ, ನಾನು, ನೀನು ಮತ್ತು ದುಶ್ಯಾಸನ 3 ಗೆಳೆಯರಾಗಿದ್ದೆವು. ದುಶ್ಯಾಸನ ಸತ್ತ ಬಳಿಕ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಕರ್ಣನೇ ಎಂದು ದುರ್ಯೋಧನನು ಕೇಳುತ್ತಾನೆ. ನೀನಿರುವ ನಾಡಿನಲ್ಲಿ ಸುಳ್ಳು ಹೇಳುವುದು, ಲೋಭ, ಭಯ ಇದು ಯಾವುದೂ ಇಲ್ಲ. ನೀನು ಸತ್ಯ ಹೇಳುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ ಮತ್ತು ಪರಾಕ್ರಮ ತೋರಿಸುವುದರಲ್ಲಿ ಯಾವಾಗಲೂ ಸಿದ್ಧವಾಗಿದ್ದಿ. ಹರಿಯು ಬಂದು ಕವಚವನ್ನು ಕೇಳಿದಾಗ ನೀನು ಹೆದರದೆ ನಿನ್ನ ಕವಚವನ್ನು ನೀಡಿದೆ. ಕುಂತಿ ಬಂದು ದಿವ್ಯಾಸ್ತ್ರದ ಬಗ್ಗೆ ಮಾತನ್ನು ಕೇಳಿದಾಗ ನೀನು ಏನನ್ನೂ ಯೋಚಿಸದೆ ಕುಂತಿಗೆ ಮಾತನ್ನು ನೀಡಿದೆ. ನಿನ್ನಂತಹ ಪರಾಕ್ರಮಿ ಬೇರೆ ಯಾರು ಇದ್ದಾರೆ ಎಂದು ಕರ್ಣನ ಬಳಿ ದುರ್ಯೋಧನನು ಕೇಳುತ್ತಾನೆ. ನೀನು ಇದ್ದರೆ ಮಾತ್ರ ತನಗೆ ರಾಜ್ಯ, ನೀನು ಇದ್ದರೆ ಮಾತ್ರ ನನಗೆ ಪಟ್ಟ, ನೀನು ಇಲ್ಲದೇ ಇದ್ದರೆ ನನಗೆ ಯಾವುದೂ ಬೇಡ ಎಂದು ದುರ್ಯೋಧನ ಹೇಳುತ್ತಾನೆ. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳಿರಬೇಕು ಎಂದು ಅಕ್ಕಮಹಾದೇವಿ ಹೇಳುತ್ತಾಳೆ. ಅಕ್ಕಮಹಾದೇವಿ ತನ್ನ ವಚನದಲ್ಲಿ, ಕಣ್ಣಿಗೆ ಒಳ್ಳೆಯದು ಗುರು ಹಿರಿಯರನ್ನು ನೋಡಿಕೊಳ್ಳುವುದು, ಕಿವಿಗೆ ಒಳ್ಳೆಯದು ಹಳೆಯ ಸಂಗೀತಗಳನ್ನು ಕೇಳುವುದು, ಮಾತಿಗೆ ಒಳ್ಳೆಯದು ನಾವು ಸತ್ಯವನ್ನು ನುಡಿಯುವುದು, ನಮ್ಮ ಸಂಭಾಷಣೆಗೆ ಒಳ್ಳೆಯದು ಶ್ರೇಷ್ಠ ವ್ಯಕ್ತಿಗಳ ಮಾತುಗಳು, ನಮ್ಮ ಕರಕ್ಕೆ ಒಳ್ಳೆಯದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದು, ನಮ್ಮ ಜೀವನಕ್ಕೆ ಒಳ್ಳೆಯದು ದೇವರನ್ನು ಪೂಜಿಸುವುದು. ಇವೆಲ್ಲವೂ ಇಲ್ಲದ ಮನುಷ್ಯರ ಜೀವನವು ಯಾವುದಕ್ಕೆ ಪ್ರಯೋಜನ ಎಂದು ಅಕ್ಕಮಹಾದೇವಿ ಪ್ರಶ್ನಿಸುತ್ತಾರೆ. ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ? ಅರಣ್ಯದಲ್ಲಿ ರೋಧಿಸುತ್ತಿದ್ದ ಸೀತೆಯನ್ನು ನೋಡಿ ವಾಲ್ಮೀಕಿಯು ಹೀಗೆ ಹೇಳುತ್ತಾನೆ, ಸೀತೆ, ನೀನು ದುಃಖ ಪಡುವುದನ್ನು ಬಿಡು. 2 ಮಕ್ಕಳನ್ನು ನೀನು ಪಡೆಯುವೆ. ನನ್ನ ಮೇಲೆ ಸಂದೇಹ ಪಡುವುದು ಬೇಡ. ನಿನ್ನ ತಂದೆಗೆ ನಾವು ಬೇರೆಯವರಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿ ಇರು. ನಿನಗೆ ಏನೆಲ್ಲ ಬಯಕೆಗಳಿವೆ ಅದನ್ನು ನಾವು ಪೂರೈಸುತ್ತೇವೆ. ಹೆದರದಿರು ಎಂದು ಸಮಾಧಾನ ಮಾಡಿ ರಾಮನ ರಾಣಿಯಾದ ಸೀತೆಯನ್ನು ವಾಲ್ಮೀಕಿಯು ತನ್ನ ಆಶ್ರಮಕ್ಕೆ ಕರೆತಂದನು. ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿರಿ. ಮಾದೇವನು ತನ್ನ ಶಿಶುಮಕ್ಕಳನ್ನು ಪರೀಕ್ಷಿಸಲು ದೇವೇಂದ್ರನ ಸಹಾಯದಿಂದ ಮಳೆಯನ್ನು ತರಿಸುತ್ತಾನೆ. ಮಳೆಯ ಒಂದೊಂದು ಹನಿಗಳು ಚೆಂಡಿನ ಗಾತ್ರದಷ್ಟು ಇದ್ದವು. ಈ ಮಳೆ ಹನಿಗಳು ಅಟ್ಟ ಬೆಟ್ಟದ ಮೇಲೆ ಸುರಿದವು. ಮಳೆ ಸುರಿಯುವ ರಭಸಕ್ಕೆ ಭೂಮಿ ಆಕಾಶ ಒಂದಾದವು. ಕಾಡಿನಲ್ಲಿರುವ ಕಾಡು ಪ್ರಾಣಿಗಳು ಕಲ್ಲಿನ ನಡುವೆ ತೇಲಿ ಹೋದವು. ಆನೆಗಳ ಗುಂಪನ್ನು ಕೂಡ ಮಳೆಯು ಹೊತ್ತುಕೊಂಡು ಹೋಗುತ್ತದೆ. ಗುಡುಗು ಸಿಡಿಲಿನ ರಭಸಕ್ಕೆ 4 ಲೋಕಗಳು ನಡುಗಿ ಹೋಗುತ್ತವೆ. ಇನ್ನು ಪಾಠ ಭಾಗದಿಂದ 3 ಪ್ರಶ್ನೆಗಳನ್ನು ಕೇಳುತ್ತಾರೆ. ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿರಿ. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ. ಕರಿಸಿದ್ದೇಗೌಡ ಮೊಮ್ಮಗನ ಪ್ರಾಣವನ್ನು ಉಳಿಸಿಕೊಳ್ಳಲು ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಗಳನ್ನು ಊರಿಗೆ ತಂದು ಮಾರಲು ಪ್ರಯತ್ನಿಸುತ್ತಾನೆ. ಆದರೆ ಅವನಿಗೆ ಎಲ್ಲೂ ಕೂಡ ಸಾಲ ಸಿಗುವುದಿಲ್ಲ. ಕೊನೆಯಲ್ಲಿ ಹಲಸಿನ ಮರ ಮಾರುವುದಾಗಿ ಸುಳಿವು ಸಿಕ್ಕಲು 250 ರೂಪಾಯಿಗಳಿಗೆ ಮಾರಿ ಆಸ್ಪತ್ರೆಗೆ ಬರಬೇಕಾದರೆ 2 ದಿನವಾಗಿತ್ತು. ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲಿ ಪದ್ದಿಯನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ. 2 ದಿನದಲ್ಲಿ ಗಾಂಧಿಯು ತನ್ನ ಪ್ರಾಣವನ್ನು ಬಿಟ್ಟಿದ್ದನು. ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣಗಳನ್ನು ವಿವರಿಸಿ. ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈಯಲ್ಲಿ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವಾಗುತ್ತದೆ. ಇದೇ ಹಳ್ಳಿಯ ಬದುಕು.
ಜ್ಯೋತಿಷ್ಯ ಏಕೆ ವಿಜ್ಞಾನವಾಗಲಾರದು ವಿವರಿಸಿ. ಖಗೋಳಶಾಸ್ತ್ರವು ವೈಜ್ಞಾನಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಆದರೆ ಜ್ಯೋತಿಷ್ಯ ಮಾತ್ರ ತನ್ನ ಪುರಾತನ ನಂಬಿಕೆ ಹಾಗೂ ತಪ್ಪು ಗ್ರಹಿಕೆಗಳನ್ನು ಹೊಂದಿದೆ. ಈಗಲೂ ನವಗ್ರಹಗಳು ಜ್ಯೋತಿಷ್ಯದ ದಾರಿಯನ್ನು ತೋರಿಸುತ್ತವೆ. ಇವುಗಳಲ್ಲಿ 4 ಗ್ರಹಗಳೇ ಅಲ್ಲ. ಇನ್ನು ವಿಜ್ಞಾನದ ಎಲ್ಲ ಪ್ರಯೋಗಗಳು ಕುರುಡಾಗಿ ಮಾತನಾಡುವುದಿಲ್ಲ. ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರಚಿತವಾಗುತ್ತದೆ. ಆದರೆ ಈ ಎಲ್ಲ ಅಂಶಗಳನ್ನು ತೃಪ್ತಿಪಡಿಸಲು ಜ್ಯೋತಿಷ್ಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜ್ಯೋತಿಷ್ಯವು ವಿಜ್ಞಾನವಾಗಲು ಸಾಧ್ಯವಿಲ್ಲ. ಮುಂದೆ ಬೋಳೇಶಂಕರ ನಾಟಕದಿಂದ 2 ಪ್ರಶ್ನೆಗಳನ್ನು ನೀಡಿರುತ್ತಾರೆ. ಯಾವುದಾದರೂ ಒಂದು ಪ್ರಶ್ನೆಯನ್ನು ಉತ್ತರಿಸಿರಿ. ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು? ಬೋಳೇಶಂಕರ ಮತ್ತು ಅವನ ಅಣ್ಣಂದಿರ ನಡುವೆ ಜಗಳ ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆತರಲು ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಪಿಶಾಚಿಗಳು ಸಾಹುಕಾರ ಕಾಮಣ್ಣ ಹಾಗೂ ಸರದಾರ ಸೋಮಣ್ಣನನ್ನು ವಶಪಡಿಸಿಕೊಳ್ಳುತ್ತವೆ. ಆದರೆ ಏನು ಮಾಡಿದರೂ ಬೋಳೇಶಂಕರನನ್ನು ವಶಪಡಿಸಲು ಸಾಧ್ಯವಾಗುವುದಿಲ್ಲ. ಆಗ ಪಿಶಾಚಿಯು, ಬೋಳೇಶಂಕರನ ಅಣ್ಣಂದಿರೇ ವಾಸಿ, ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು, ಆದರೆ ಬೋಳೇಶಂಕರ ಹಾಗೆ ಅಲ್ಲ ಎಂದು ಹೇಳುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬೋಳೇಶಂಕರ ಮತ್ತವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ಶಿವಪುರ ಎಂಬ ಊರು. ಆ ಊರಿನಲ್ಲಿ 3 ಜನ ಅಣ್ಣ ತಮ್ಮಂದಿರು ವಾಸವಾಗಿದ್ದರು. ದೊಡ್ಡವನು ಸರದಾರ ಸೋಮಣ್ಣ, ಆಳುವುದಕ್ಕೆ ಹುಟ್ಟಿದವನು, ಕುರಿಕೋಳಿ ಕೊಂದವನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾಹುಕಾರ ಕಾಮಣ್ಣ, ಎನಿಸುವುದರಲ್ಲಿ ಜಾಣ, ಹಸು ಎನಿಸುತ್ತಾನೆ, ಹಣ ಎನಿಸುತ್ತಾನೆ, ಯಾರ್ಯಾರ ಜಮೀನು ಎಷ್ಟಿದೆ ಎಂದು ಹೇಳುತ್ತಾನೆ. ಇನ್ನು ಮೂರನೆಯವನು ಬೆಪ್ತಕ್ಕಡಿ ಬೋಳೇಶಂಕರ. ಅವನಿಗೆ ಅವನಾಯಿತು, ಭೂಮಿ ಸೀಮೆಯಾಯಿತು, ಮಳೆ ಬೆಳೆಯಾಯಿತು, ಒಂದು ನೊಣವನ್ನು ನೋಯಿಸಿದವನಲ್ಲ. ಮಳೆ ಬರುವುದನ್ನು 1 ವಾರಕ್ಕೆ ಮುಂಚೆನೇ ಹೇಳಬಲ್ಲ, ನಿಂತ ನೀರಿಗೆ ಕಾಲುವೆ ತೋಡಬಲ್ಲ, ಹಕ್ಕಿಗಳ ಹಾಡಿನ ಅರ್ಥ ಹೇಳಬಲ್ಲ, ಹೂವಿಗೆ ಬೀಳುವ ಕನಸು ಹೇಳಬಲ್ಲ, ಆದರೆ ಕೈಬೆರಳುಗಳಿಲ್ಲದೆ ಎಣಿಸಲು ಬರುವುದಿಲ್ಲ. ಮುಂದೆ ಭಾಷಾಭ್ಯಾಸದಲ್ಲಿ 6 ಪ್ರಶ್ನೆಗಳನ್ನು ನೀಡಿರುತ್ತಾರೆ. 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ. ಪ್ರತಿ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳಿರುತ್ತವೆ. ಅವುಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು. ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ. ಕೈದು ಆಯುಧ, ತುರಗ ಕುದುರೆ, ಸುದೆ ಹಾಲು. ಕೆಳಗಿನ 2 ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಬಳಸಿರಿ. ಮುಗಿಬೀಳು, ಜಾತ್ರೆ ನಡೆದಾಗ ಜನರು ಮುಗಿಬೀಳುತ್ತಾರೆ. ದಾರಿದೀಪ, ನಮ್ಮ ಹೆತ್ತವರು ನಮ್ಮ ದಾರಿದೀಪವಾಗಿದ್ದಾರೆ. ಮೊರೆ ಹೋಗು, ಕಷ್ಟಗಳು ಬಂದಾಗ ನಾವು ದೇವರ ಮೊರೆ ಹೋಗುತ್ತೇವೆ. 2 ಪದಗಳ ತದ್ಭವ ರೂಪ ಬರೆಯಿರಿ. ಆಕಾಶ ಆಗಸ, ಪಕ್ಷಿ ಪಕ್ಕಿ, ಭಕ್ತಿ ಬಕುತಿ. 2 ದ್ವಿರುಕ್ತಿ ಪದಗಳನ್ನು ಬರೆಯಿರಿ. ಬೇಗ ಬೇಗ, ಮೆಲ್ಲ ಮೆಲ್ಲ, ಸಾಕು ಸಾಕು. ಕೆಳಗಿನ 2 ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಹಗಲು ರಾತ್ರಿ, ಆಡಂಬರ ನಿರಾಡಂಬರ, ದುರ್ಬಲ ಪ್ರಬಲ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಅರಸು, ರಾಜ ಅಥವಾ ದೊರೆ. ಕರ, ಕೈ, ತೆರಿಗೆ, ಹೊಳೆ, ತೊರೆ ಮತ್ತು ಕಾಂತಿ. ಮುಂದೆ ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ಕ್ರೀಡೆಗಳ ಮಹತ್ವ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ. ಪ್ರಬಂಧಕ್ಕೆ 4 ಅಂಕಗಳು ಇರುತ್ತವೆ. ನಂತರ ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ. ಪತ್ರಕ್ಕೆ 4 ಅಂಕಗಳು. 1 ಮನವಿ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಪತ್ರಲೇಖನದಲ್ಲಿ ಹೆಸರು ನಮೂದಿಸದೆ ಕೇವಲ ಸಂಕೇತಾಕ್ಷರಗಳನ್ನು ಅಥವಾ ಅಲ್ಲಿ ಕೊಟ್ಟಿರುವ ಉದಾಹರಣೆಗಳನ್ನು ಬಳಸಬೇಕು. ನಿಮ್ಮ ಪರೀಕ್ಷೆ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಗೆ 1 ಪತ್ರ ಬರೆಯಿರಿ ಅಥವಾ ವರ್ಗಾವಣಾ ಪತ್ರ ನೀಡುವಂತೆ ಕೇಳಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ 1 ಮನವಿ ಪತ್ರವನ್ನು ಬರೆಯಿರಿ. ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರುತ್ತೇನೆ.